ಈ ಯಂತ್ರವು ಪರಸ್ಥಳದಲ್ಲಿ ಕ್ಷೇಮವಾಗಿರುವುದಕ್ಕೆ ಯಂತ್ರವು ಅತ್ಯಂತ ಫಲಕಾರಿಯಾಗಿರುವಂಥ ಯಂತ್ರ. ಈ ಯಂತ್ರವನ್ನು ಪರಿಶೀಲಿಸಿ ಮತ್ತು ಇದರದ ಏನು ಫಲವಿದೆ ಎಂಬುದನ್ನು ಆಲ್ರೆಡಿ ನಾವು ಇದನ್ನು ಪ್ರಯೋಗ ಮಾಡಿ ನೋಡಿ ಹೇಳಲಾಗಿದೆ. ಈ ಯಂತ್ರವನ್ನು ಈ ರೀತಿಯಾಗಿ ಚೌಕಾಕಾರವಾಗಿ ಮಾಡಬೇಕು. ಚೌಕಾಕಾರವಾಗಿ ಮಾಡಿ ಈ ಒಂದೊಂದು ಚೌಕಿನಲ್ಲಿ ಒಂದೊಂದು ಅಕ್ಷರವನ್ನು ಇಲ್ಲಿ ತೋರಿಸುವಂಥ ಪದ್ಧತಿ ಪ್ರಕಾರ ಬರೆಯಬೇಕು. ಈ ಯಂತ್ರವನ್ನು ಪಂಚಲೋಹ ತಗಡಿನಲ್ಲಿ ಬರೆದು ತಾಯತದಲ್ಲಿ ತುಂಬಿ ಗಾಯತ್ರಿ ಮಂತ್ರದಿಂದ 11 ಸಲ ಮಂತ್ರಕ್ಕೆ ಅಭಿಮಂತ್ರಿಸಿ ಕಟ್ಟಿಕೊಳ್ಳಬೇಕು. ಈ ಯಂತ್ರವು ಧರಿಸಿಕೊಳ್ಳುವುದರಿಂದ ಪರದೇಶಕ್ಕೆ ಸುಖವಾಗಿ ಪ್ರಯಾಣ ಮಾಡಿ ಯಾವ ತೊಂದರೆಯೂ ಇಲ್ಲದೆ ತಿರುಗಿ ಬರುತ್ತಾರೆ. ಮೇಲಿಂದ ಮೇಲೆ ಪ್ರವಾಸ ಮಾಡುತ್ತಿರುವವರು ಈ ಯಂತ್ರವನ್ನು ಧರಿಸಿಕೊಳ್ಳುವುದು ಅವಶ್ಯ. ಅಪಘಾತದಲ್ಲಿ ಭಯ, ವಾಹನ ಭಯ, ಅನಾರೋಗ್ಯ ಭಯ, ಯಾವ ಭಯವೂ ನಿಮ್ಮನ್ನು ಕಾಡುವುದಿಲ್ಲ. ಇದು ಅತ್ಯಂತ ಫಲಕಾರಿಯಾಗಿರುವಂಥ ಯಂತ್ರ. ಇದು ಯಾವುದೇ ರೀತಿಯಾಗಿ ಊಹಾಪೋಹಗಳು ಇರುವುದಿಲ್ಲ. ಈ ಯಂತ್ರವನ್ನು ಯಾರು ಜಾಸ್ತಿ ಮೇಲಿಂದ ಮೇಲೆ ಪ್ರವಾಸ ಮಾಡುತ್ತಿರುತ್ತಾರೋ ಅವರು ಬರೆದು ಕಟ್ಟಿಕೊಳ್ಳಿ. ಇದೇ ರೀತಿಯಾಗಿ ಇನ್ನೂ ಹಲವಾರು ಸಮಸ್ಯೆಗಳಿಗೆ ಯಂತ್ರ ಮಂತ್ರ ತಂತ್ರಕ್ಕಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವನಸ್ಪತಿ ತಂತ್ರಗಳ ಮಾಹಿತಿ ಬಗ್ಗೆ ಮತ್ತು ಮಂತ್ರ ತಂತ್ರಗಳ ಮಾಹಿತಿ ಬಗ್ಗೆ ಯಾವುದೇ ರೀತಿ ಸಮಸ್ಯೆಗಳ ನಿಮ್ಮಲ್ಲಿದ್ದರೆ ಆ ಸಮಸ್ಯೆಗಳಿಗಾಗಿ ಯಂತ್ರ ಮಂತ್ರ ತಂತ್ರ ಈ 3 ಪ್ರಯೋಗಗಳ ಬಗ್ಗೆ ನಮ್ಮ ಚಾನಲ್ನಲ್ಲಿ ಮಾಹಿತಿ ನೀಡಲಾಗುತ್ತದೆ. ನಮ್ಮ ಚಾನಲನ್ನು ವೀಕ್ಷಿಸಿ.